ತರಗತಿಯಲ್ಲಿ ಆದಂತಹ ಆ ಪದ್ಯವನ್ನ ಮತ್ತೊಮ್ಮೆ ನೋಡಿಕೊಂಡು ಮುಂದಕ್ಕೆ ಹೋಗೋಣ. ಜಾನಕಿ ಮೂರ್ಛಿತೆಯಾಗಿ ದಶಾನನನ್ ಅನುಕಂಪೆ ಪುಟ್ಟಿ. ಜಾನಕಿ ಅಂದ್ರೆ ಸೀತೆ, ಮೂರ್ಛಿತೆಯಾಗಿ ಅಂದ್ರೆ ಮೂರ್ಛೆಗೆ ಒಳಗಾದಾಗ ದಶಾನನನ್ ಅನುಕಂಪೆ ಪುಟ್ಟಿ. ಸೀತೆಯು ಮೂರ್ಛೆಗೆ ಒಳಗಾದಾಗ ರಾವಣನಲ್ಲಿ ಅನುಕಂಪವು ಹುಟ್ಟಿತು. ಆಗ ಕರುಣಿಸಿ ಸೀತೆಯ ಮೇಲೆ ಕರುಣೆಯನ್ನು ತೋರಿಸಿ ತನ್ನಂತಾನೆ ಪಡೆದು ತನ್ನನ್ನು ತಾನೇ ಕೊಂಡು ಉಳಿದು ನಂತರ ಹೀಗೆ ಹೇಳಿಕೊಳ್ಳುತ್ತಾನೆ ರಾವಣ. ಕರ್ಮಾಧೀನ ಸಮುತ್ಪನ್ನ ದುರಗ ದುಷ್ಪರಿಣಿತಿಯಂ. ಕರ್ಮದ ಅಧೀನಕ್ಕೆ ಒಳಗಾದರೆ ನಮಗೆ ದುರಗ ಕೆಟ್ಟ ಪಾಪ, ದುಷ್ಪರಿಣಿತಿ ಕೆಟ್ಟ ಪರಿಣಾಮ ಸಮುತ್ಪನ್ನ ಉಂಟಾಗುತ್ತದೆ. ಇಲ್ಲಿ ಕರ್ಮದ ಅಧೀನ ಅಂತ ಹೇಳಿದ್ರೆ ರಾವಣ ಇದುವರೆಗೆ ಯಾವ ಕರ್ಮದ ಅಧೀನಕ್ಕೆ ಒಳಗಾಗಿದ್ದ? ಹೆಣ್ಣಿನ ಮೋಹ ಎಂಬ ಕರ್ಮದ ಅಧೀನಕ್ಕೆ ಒಳಗಾಗಿದ್ದ. ಹಾಗಾಗಿ ಹೆಣ್ಣಿನ ಮೋಹ ಎಂಬ ಕರ್ಮದ ಅಧೀನಕ್ಕೆ ಒಳಗಾದ್ರೆ ಕೆಟ್ಟ ಪಾಪ ಹಾಗೂ ಕೆಟ್ಟ ಪರಿಣಾಮವು ಉಂಟಾಗುತ್ತದೆ ಎಂದು ಹೇಳಿಕೊಡ್ತಾನೆ. ಹಾಗೆ ಹೇಳಿಕೊಂಡಂತಹ ರಾವಣನನ್ನ ಕವಿ ಮುಂದಿನ ಪದ್ಯದಲ್ಲಿ ಹೀಗೆ ಹೇಳ್ತಾನೆ. ಮುಂದಿನ ಪದ್ಯವನ್ನ ನೋಡ್ತಾನೆ. ಕದಡಿದ ಸಲಿಲಂ ತಿಳಿವಂದದೆ ತನ್ನಿಂತಾನೆ. ಕದಡಿದ ಸಲಿಲಂ ತಿಳಿವಂದದೆ ತನ್ನಿಂತಾನೆ. ತಿಳಿದ ದಶವದನಂಗಾದುದು ವೈರಾಗ್ಯಂ ಸೀತೆಯೋಳು. ತಿಳಿದ ದಶವದನಂಗಾದುದು ವೈರಾಗ್ಯಂ ಸೀತೆಯೋಳು. ಉದಾತ್ತನೋಳ್ ಪುಟ್ಟದಂತೆ ನೀಲಿರಾಗಂ. ಉದಾತ್ತನೋಳ್ ಪುಟ್ಟದಂತೆ ನೀಲಿರಾಗಂ. ಇಲ್ಲಿ 3 ವಾಕ್ಯಗಳಾಗಿ ನಾವು ಆ ಪದ್ಯ ಭಾಗವನ್ನ ವಿಭಾಗ ಮಾಡಿಕೊಳ್ಬಹುದು, 3 ಭಾಗವಾಗಿ. ಈಗ ಮೊದಲನೇದಾಗಿ ಮೊದಲ ವಾಕ್ಯ, ಕದಡಿದ ಸಲಿಲಂ ತಿಳಿವಂದದೆ ತನ್ನಿಂ ತಾನೇ. ಕದಡಿದ, ಕದಡಿ ಹೋದಂತಹ. ಸಲಿಲ, ಸಲಿಲ ಅಂದ್ರೆ ನೀರು ಅಂತ ಅರ್ಥ. ಸಲಿಲ ಅಂದ್ರೆ ನೀರು. ಇದಕ್ಕೆ ಬೇರೆ ಬೇರೆ ಅರ್ಥಗಳು ಕೂಡ ಇದ್ದಾವೆ. ನೀರು ಅಂತೀವಿ, ಜಲ ಅಂತೀವಿ, ಹಾಗೆ ವಾರಿ ಅಂತೀವಿ. ಸಲಿಲ ಅಂದರೆ ನೀರು. ಕದಡಿದ ಸಲಿಲಂ, ಕದಡಿ ಹೋದಂತಹ ನೀರು. ಕದಡಿದ ಸಲಿಲಂ, ಕದಡಿ ಹೋದಂತಹ ನೀರು. ರಾಡಿಯಾದಂತಹ ನೀರು, ಕಲುಷಿತವಾದಂತಹ ನೀರು. ತಿಳಿವಂದದೆ ತನ್ನಿಂತಾನೆ. ತಿಳಿವಂದದೆ ತಿಳಿಯಾಗುವುದಿಲ್ಲವೇ, ತನ್ನಿಂತಾನೆ ತನಗೆ ತಾನೆ. ಕದಡಿದ ಸಲಿಲಂ ತಿಳಿವಂದದೆ ತನ್ನಿಂತಾನೆ. ಕದಡಿ ಹೋದಂತಹ ನೀರು ತನಗೆ ತಾನೇ ತಿಳಿಯಾಗುವುದಿಲ್ಲವೇ. ತನ್ನಿಂತಾನೆ ಅನ್ನೋ ಪದವನ್ನ ತಿಳಿವಂದದೆ ಅನ್ನೋ ಪದಕ್ಕೆ ಮುಂಚೆ ತಗೊಂಡಿದ್ದೀನಿ. ಕದಡಿದ ಸಲಿಲಂ, ಕದಡಿ ಹೋದಂತಹ ನೀರು, ರಾಡಿಯಾದಂತಹ ನೀರು. ತನ್ನಿಂತಾನೇ ತನಗೆ ತಾನೇ. ತಿಳಿವಂದರೆ ತಿಳಿಯಾಗುವುದಿಲ್ಲವೇ, ತಿಳಿಯಾಗುತ್ತದೆ ಅಂತ ಅರ್ಥ. ರಾಡಿಯಾಗಿದ್ದಂತಹ ನೀರು, ಕದಡಿ ಹೋಗಿದ್ದಂತಹ ನೀರು ತನಗೆ ತಾನೇ ತಿಳಿಯಾಗುತ್ತದೆ. ಒಂದು ಪಾತ್ರೆಯಲ್ಲಿ
ಒಂದಷ್ಟು ನೀರನ್ನು ತೆಗೆದುಕೊಂಡು ಅದರಲ್ಲಿ ಒಂದಷ್ಟು ಕೆಸರನ್ನು ತುಂಬಿ ರಾಡಿ ಮಾಡಿ ಒಂದಷ್ಟು ಕಾಲ ಸುಮ್ಮನೆ ಹಾಗೆ ಬಿಟ್ಟರೆ ಆ ನೀರೆಲ್ಲ ತಿಳಿಯಾಗುತ್ತೆ, ಕಸವೆಲ್ಲ ತಳಭಾಗದಲ್ಲಿ ಹೋಗಿ ಕುಳಿತುಕೊಳ್ತದೆ. ಯಾರು ಆ ನೀರನ್ನು ಶುದ್ಧ ಮಾಡಬೇಕಾಗಿಲ್ಲ, ಅದು ತನಗೆ ತಾನೇ ಶುದ್ಧವಾಗುತ್ತೆ. ಕದಡಿ ಹೋದಂತಹ ನೀರು ತನಗೆ ತಾನೇ ಶುದ್ಧವಾಗುತ್ತದೆ. ಇಲ್ಲಿ ಕವಿ ರಾವಣನ ವಿಚಾರವನ್ನು ಹೇಳ್ತಿದ್ದಾನೆಯೇ ವಿನಃ ನೀರಿನ ವಿಚಾರವನ್ನು ಹೇಳ್ತಾ ಇಲ್ಲ. ಇಲ್ಲಿ ನೀರಿನ ವಿಚಾರವನ್ನು ಹೇಳ್ತಿದ್ದಾನೆ ಅಂದ್ರೆ ಅದು ರಾವಣನ ವ್ಯಕ್ತಿತ್ವವನ್ನು ಹೇಳ್ತಿದ್ದಾನೆ ಅಂತ ಅರ್ಥ. ಈಗಾಗಲೇ ರಾವಣನ ಮನಸ್ಸೇನಾಗಿದೆ, ಮೊದಲು ಶುದ್ಧವಾಗಿತ್ತು, ಸೀತೆಯ ಮೋಹವನ್ನ ಕಟ್ಟಿಕೊಂಡು ಅವನು ಏನ್ ಮಾಡ್ದ, ಮನಸ್ಸನ್ನ ರಾಡಿಗೊಳಿಸಿಕೊಂಡ. ಈಗ ಸೀತೆ ಮೂರ್ಛೆ ಹೋದ ಮೇಲೆ ಅವನ ಮನಸ್ಸು ಶುದ್ಧವಾಗಿದೆ. ಹಾಗಾಗಿ ಈ ಸಾಲಿನಲ್ಲಿ ನಾವು ರಾವಣನ ವಿಚಾರವನ್ನೂ ಕೂಡ ಸೇರಿಸಿಕೊಂಡು ಅರ್ಥೈಸಿಕೊಳ್ಬೇಕಾಗಿದೆ. ಹೇಗೆ? ಈಗ ನೋಡಿ, ಕದಡಿ ಹೋದಂತಹ ನೀರು ತನಗೆ ತಾನೇ ತಿಳಿಯಾಗುವ ಹಾಗೆ ರಾಡಿಯಾಗಿದ್ದಂತಹ ನೀರು ತನಗೆ ತಾನೇ ತಿಳಿಯಾಗುವ ಹಾಗೆ ಕಲುಷಿತಗೊಂಡಿದ್ದಂತಹ ರಾವಣನ ಮನಸ್ಸು, ಅಥವಾ ಸೀತೆಯ ಮೋಹ ಎಂಬ ವಿಚಾರದಲ್ಲಿ ಕಲುಷಿತಗೊಂಡಿದ್ದಂತಹ ರಾವಣನ ಮನಸ್ಸು ತನಗೆ ತಾನೇ ತಿಳಿಯಾಯಿತು ಅಥವಾ ಶುದ್ಧವಾಯಿತು. ಕದಡಿ ಹೋದಂತಹ ನೀರು ತನಗೆ ತಾನೇ ತಿಳಿಯಾಗುವ ಹಾಗೆ ರಾವಣನ ಮನಸ್ಸು ಸೀತೆಯ ಮೋಹ ಎಂಬ ವಿಚಾರದಲ್ಲಿ ಕಲುಷಿತಗೊಂಡದ್ದು ಈಗ ತನಗೆ ತಾನೇ ತಿಳಿಯಾಯಿತು ಅಥವಾ ಶುದ್ಧವಾಯಿತು. ಇಲ್ಲಿ ಕವಿ ನೀರಿನ ವಿಚಾರವನ್ನು ಹೇಳ್ತಿದ್ದಾನೆ, ಆದರೆ ಕವಿಯ ಉದ್ದೇಶ ನೀರಿನ ವಿಚಾರವನ್ನು ಹೇಳುವುದಲ್ಲ, ರಾವಣನ ವಿಚಾರವನ್ನು ಹೇಳುವುದು ಕವಿಯ ಉದ್ದೇಶ. ಅದಕ್ಕೆ ನೀರಿನ ಹೋಲಿಕೆಯನ್ನ, ರಾಡಿಯಾಗಿದ್ದಂತಹ ನೀರಿನ ಹೋಲಿಕೆಯನ್ನ ಇಲ್ಲಿ ಕವಿ ಕೊಡ್ತಿದ್ದಾನೆ. ಹೇಗೆ ನೀರು ತನಗೆ ತಾನೇ ಶುದ್ಧವಾಗುತ್ತದೆಯೋ ಹಾಗೆ ಸೀತೆಯ ಮೋಹ ಎಂಬ ವಿಚಾರದಲ್ಲಿ ರಾಡಿಯಾಗಿದ್ದಂತಹ ರಾವಣನ ಮನಸ್ಸು ತನಗೆ ತಾನೇ ಶುದ್ಧವಾಯಿತು. ಇದು ಮೊದಲ ವಾಕ್ಯ. ಇನ್ನು ಎರಡನೇ ವಾಕ್ಯಕ್ಕೆ ಬಂದ್ರೆ, ತಿಳಿದ ದಶವದನಂಗಾದುದು ವೈರಾಗ್ಯಂ ಸೀತೆಯೋಳು. ತಿಳಿದ ದಶವದನಂಗೆ ಆದುದು ಸೀತೆಯೋಳ್ ವೈರಾಗ್ಯಂ. ತಿಳಿದ, ಇದು ಎರಡನೇ ವಾಕ್ಯ. ತಿಳಿದ, ಇದನ್ನು ತಿಳಿದಂತಹ, ಇದನ್ನು ತಿಳಿದುಕೊಂಡಂತಹ, ಇದನ್ನು ಅರ್ಥೈಸಿಕೊಂಡಂತಹ ದಶವದನಂಗೆ, ರಾವಣನಿಗೆ. ತಿಳಿದ ದಶವದನಂಗೆ, ಇದನ್ನು ತಿಳಿದಂತಹ, ತಿಳಿದುಕೊಂಡಂತಹ ರಾವಣನಿಗೆ ಸೀತೆಯೋಳ್ ವೈರಾಗ್ಯಂ ಆದುದು. ಸೀತೆಯೋಳ್, ಸೀತೆಯಲ್ಲಿ ಅಥವಾ ಸೀತೆಯ ಬಗ್ಗೆ. ವೈರಾಗ್ಯಂ, ವೈರಾಗ್ಯವೂ ಆದುದು, ಉಂಟಾಯಿತು ಅಥವಾ ಆಯಿತು. ಇದನ್ನು ತಿಳಿದಂತಹ, ತಿಳಿದುಕೊಂಡಂತಹ ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯವು ಉಂಟಾಯಿತು. ಇಲ್ಲಿ ವೈರಾಗ್ಯ ಎಂದರೇನು? ಇದರ ಆಡು ಭಾಷೆಯಲ್ಲಿ ಬಳಸ್ತಾರೆ ಈ ಪದವನ್ನು.
ಭಾವನೆ ಬಂದ್ಬಿಟ್ಟಿದೆ? ತ್ಯಜಿಸುವುದು ಅಥವಾ ಜಿಗುಪ್ಸೆ ಅಂತ. ಜಿಗುಪ್ಸೆಯ ಭಾವನೆ ಇಲ್ಲಿ. ಇದನ್ನು ಅರ್ಥ ಮಾಡಿಕೊಂಡಂತಹ ರಾವಣನಿಗೆ ಸೀತೆಯ ಬಗ್ಗೆ ಜಿಗುಪ್ಸೆ ಉಂಟಾಯಿತು. ಇಲ್ಲಿ ಬರೀ ಜಿಗುಪ್ಸೆ ಅನ್ನೋದು ಮುಖ್ಯ ಅಲ್ಲ. ಇಲ್ಲಿ ಸೀತೆಯ ಬಗ್ಗೆ ರಾವಣನಿಗೆ ಜಿಗುಪ್ಸೆ ಆಗಲಿಲ್ಲ. ಅವನಿಗೆ ಜಿಗುಪ್ಸೆ ಆಗಿದ್ದು ಯಾವುದಕ್ಕೆ ಅಂದ್ರೆ ಸೀತೆಯ ಬಗ್ಗೆ ಇತ್ತಲ್ಲ ಮೋಹ, ಆಸೆ, ಆ ವಿಚಾರದ ಬಗ್ಗೆ ಇಲ್ಲಿ ಅವನಿಗೆ ಜಿಗುಪ್ಸೆ ಉಂಟಾಯಿತು. ಸೀತೆಯ ಬಗ್ಗೆ ಗೌರವ ಉಂಟಾಯಿತು, ಆದ್ರೆ ಸೀತೆಯ ಬಗ್ಗೆ ಮೋಹ ಇತ್ತಲ್ಲ, ಆಸೆ, ಅದರ ಬಗ್ಗೆ ಜಿಗುಪ್ಸೆ ಉಂಟಾಯಿತು. ಹಾಗಾಗಿ ಈ ಸಾಲನ್ನ ತಿಳಿದ, ಇದನ್ನು ಅರ್ಥ ಮಾಡಿಕೊಂಡಂತಹ ದಶವದನಂಗೆ ರಾವಣನಿಗೆ ಸೀತೆಯ ಬಗ್ಗೆ ಅಥವಾ ಸೀತೆಯ ಬಗ್ಗೆ ಇದ್ದಂತಹ ಮೋಹದ ವಿಚಾರವನ್ನು ಕುರಿತು, ಇದುವರೆಗೆ ಅವನಿಗೆ ಇದ್ದದ್ದು ಸೀತೆಯನ್ನ ತನ್ನವಳನ್ನಾಗಿಸಿಕೊಳ್ಳಬೇಕು ಅನ್ನುವಂತಹ ಆಸೆ. ಆದರೆ ಈಗ ಆ ಮೋಹ ಇತ್ತಲ್ಲ, ಆ ಆಸೆ ಇತ್ತಲ್ಲ, ಅದು ಸಂಪೂರ್ಣವಾಗಿ ಹೊರಟು ಹೋಯಿತು. ಸೀತೆಯ ಬಗ್ಗೆ ಗೌರವದ ಭಾವನೆ ಉಂಟಾಯಿತು. ಅವನಿಗೆ ಉಂಟಾಗಿದ್ದು ಸೀತೆಯ ಬಗ್ಗೆ ಇದ್ದಂತಹ ಮೋಹದ ವಿಚಾರದಲ್ಲಿ ವೈರಾಗ್ಯ ಉಂಟಾಯಿತು. ಹಾಗಾಗಿ ತಿಳಿದ ದಶವದನಂಗೆ, ಇದನ್ನು ತಿಳಿದಂತಹ ರಾವಣನಿಗೆ ಸೀತೆಯ ವೈರಾಗ್ಯಂ, ಸೀತೆಯ ಬಗ್ಗೆ ಇದ್ದಂತಹ ಆಸೆ ಎಂಬ ವಿಚಾರದಲ್ಲಿ ವೈರಾಗ್ಯ ಅಥವಾ ಜಿಗುಪ್ಸೆಯ ಭಾವನೆ ಆಯಿತು. ಇದನ್ನು ಅರ್ಥ ಮಾಡಿಕೊಂಡಂತಹ ರಾವಣನಿಗೆ ಸೀತೆಯ ಬಗ್ಗೆ ಇದ್ದಂತಹ ಆಸೆ ಎಂಬ ವಿಚಾರದಲ್ಲಿ, ಮೋಹ ಎಂಬ ವಿಚಾರದಲ್ಲಿ ಅವನಿಗೆ ವೈರಾಗ್ಯದ ಭಾವನೆಯು ಉಂಟಾಯಿತು. ಕೊನೆಯ ವಾಕ್ಯದಲ್ಲಿ ಕವಿ ಹೀಗೆ ಹೇಳ್ತಾನೆ: ಉದಾತ್ತನೋಳ್ ಪುಟ್ಟದಂತೆ ನೀಲಿರಾಗಂ, ಉದಾತ್ತನೋಳ್ ನೀಲಿರಾಗಂ ಪುಟ್ಟದಂತೆ. ರಾವಣನ ವ್ಯಕ್ತಿತ್ವವನ್ನು ಕುರಿತು ಕವಿ ಈ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಉದಾತ್ತ ಅಂದ್ರೆ ಶ್ರೇಷ್ಠರಾದಂತಹ ವ್ಯಕ್ತಿಗಳು ಅಂತ, ಶ್ರೇಷ್ಠರಾದವರು ಅಂತ. ಉದಾತ್ತ ಅಂದ್ರೆ ಶ್ರೇಷ್ಠ. ಉದಾತ್ತನೋಳ್ ಶ್ರೇಷ್ಠರಾದಂತಹ ವ್ಯಕ್ತಿಗಳಲ್ಲಿ, ಉದಾತ್ತನೋಳ್ ಅಂದ್ರೆ ಶ್ರೇಷ್ಠರಾದಂತಹ ವ್ಯಕ್ತಿಗಳಲ್ಲಿ ಅಥವಾ ಶ್ರೇಷ್ಠರಾದವರಲ್ಲಿ. ನೀಲಿರಾಗಂ ಈ ಪದವನ್ನು ಕೂಡ ಸಮಾನಾರ್ಥಕ ಪದಕ್ಕೆ ಕೇಳ್ತಾರೆ. ನೀಲಿರಾಗ, ನೀಲಿರಾಗ ಅನ್ನುವುದಕ್ಕೆ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಎರಡು ರೀತಿಯ ಅರ್ಥಗಳಿದ್ದಾವೆ. ಒಂದು ಸ್ಥಿರವಾದಂತಹ ಪ್ರೀತಿ, ಮತ್ತೊಂದು ಆಕಾಶದಷ್ಟು ವಿಶಾಲವಾದಂತಹ ಪ್ರೀತಿ. ಈಗ ನಾನು ನಿಮಗೆ ತಿಳಿಸಿಕೊಡ್ಬೇಕಾಗಿರುವಂಥದ್ದು ಅಂದ್ರೆ ಸ್ಥಿರವಾದ ಪ್ರೀತಿ ಮತ್ತು ಆಕಾಶದಷ್ಟು ವಿಶಾಲವಾದಂತಹ ಪ್ರೀತಿ ಅನ್ನೋ ಅರ್ಥಗಳೇನಿದ್ದಾವೆ. ಈ ಎರಡೂ ಅರ್ಥಗಳು ಒಂದೇ ಅರ್ಥವನ್ನು ಕೊಡುವಂತಹ ಪದಗಳು. ಈ ಪದಗಳು ನಿಮಗೆ ಅಷ್ಟರ ಮಟ್ಟಿಗೆ ಅರ್ಥ ಆಗಿದೆಯೋ ಗೊತ್ತಿಲ್ಲ ನನಗೆ. ಈ ಎರಡೂ ಪದಗಳನ್ನು ಹಿನ್ನೆಲೆಯಾಗಿಟ್ಟುಕೊಂಡು ನಾನು ಬೇರೆ ಅರ್ಥಗಳನ್ನು ಹೇಳ್ತೀನಿ. ಸ್ಥಿರವಾದ ಪ್ರೀತಿ ಅಂತ ಹೇಳಿದ್ರೆ ಅಥವಾ ಆಕಾಶದಷ್ಟು ವಿಶಾಲವಾದಂತಹ ಪ್ರೀತಿ ಅಂತ ಅಂದ್ರೆ ನಿಷ್ಕಲ್ಮಶವಾದ ಪ್ರೀತಿ, ಶುದ್ಧವಾದಂತಹ ಪ್ರೀತಿ, ಗಟ್ಟಿಯಾದಂತಹ ಪ್ರೀತಿ ಅಂತ. ಅಂದ್ರೆ ನಿಷ್ಕಲ್ಮಶ ಅಂದ್ರೆ ಯಾವುದೇ ಕಲ್ಮಶವಿಲ್ಲದೆ ಇರುವ, ಕೆಟ್ಟ ಭಾವನೆ ಇಲ್ಲದಿರುವ,
ಪ್ರೀತಿ ಎಂತಹ ವ್ಯಕ್ತಿಗಳಲ್ಲಿ ಹುಟ್ಟುತ್ತೆ? ಶ್ರೇಷ್ಠರಾದವರಲ್ಲಿ. ಇಲ್ಲಿ ನೀವು ಈ ಪದವನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ರಾವಣನ ಗುಣಗಳನ್ನು ನೀವು ಹಿಂದಿನ ಪದ್ಯದಲ್ಲಿ ಬಂದಂತಹ ಗುಣಗಳನ್ನು ನೀವು ಗಮನಿಸಬೇಕು. ರಾವಣ ಯಾವ ಹೆಣ್ಣನ್ನು ಕೂಡ, ನಾನು ಮೊದಲನೇ ತರಗತಿಯಲ್ಲಿ ಆ ಮಾತನ್ನು ಹೇಳಿದ್ದೆ, ಪರಾಂಗನ ವಿರತಿ ವ್ರತ ಅನ್ನುವಂತಹ ವ್ರತವನ್ನು ಆಚರಿಸುತ್ತಿದ್ದವನು. ತನ್ನ ಹೆಣ್ಣುಗಳನ್ನ ಬಿಟ್ಟು ಬೇರೆ ಯಾವ ಹೆಣ್ಣನ್ನು ಕೂಡ ಕಾಮುಕ ದೃಷ್ಟಿಯಿಂದ ನೋಡದೇ ಇರುವಂತಹ ಒಂದು ವ್ರತವನ್ನು ಆಚರಿಸುತ್ತಿದ್ದವನು ರಾವಣ. ಇನ್ನೊಂದು ಹೆಣ್ಣನ್ನ ಕಾಮುಕ ಕೆಟ್ಟ ಭಾವನೆಯಿಂದ ನೋಡದೇ ಇದ್ರೆ ಅದು ನಿಜವಾದ, ಸ್ಥಿರವಾದ, ನಿಷ್ಕಲ್ಮಶವಾದ ಪ್ರೀತಿ. ಯಾವ ಹೆಣ್ಣನ್ನು ನಾವು ಕೆಟ್ಟ ಭಾವನೆಯಿಂದ ನೋಡೋದು ಶುರು ಮಾಡ್ತೀವಿ ಅದು ಕೆಟ್ಟದಾದಂತಹ ಪ್ರೀತಿ ಅಂತ. ಇಲ್ಲಿ ರಾವಣನಿಗೆ ಸೀತೆಯ ಬಗ್ಗೆ ಮೋಹ ಉಂಟಾಯಿತು. ಯಾವಾಗ ಸೀತೆ ಮೂರ್ಛೆಗೆ ಒಳಗಾಗ್ತಾಳೆ ಆಗ ಆ ಕೆಟ್ಟದಾದಂತಹ ಪ್ರೀತಿ, ಮೋಹದ ಪ್ರೀತಿ ಹೋಯಿತು, ಸ್ಥಿರವಾದ ಪ್ರೀತಿ ಉಂಟಾಯಿತು. ಅದನ್ನ ಇಲ್ಲಿ ಹೇಳ್ತಿದ್ದಾರೆ ಕವಿ. ಉದಾತ್ತನೋಳ್ ಶ್ರೇಷ್ಠರಾದವರಲ್ಲಿ ಅಥವಾ ಶ್ರೇಷ್ಠರಾದಂತಹ ವ್ಯಕ್ತಿಗಳಲ್ಲಿ. ನೀಲಿರಾಗಂ ಸ್ಥಿರವಾದ ಪ್ರೀತಿ ಅಥವಾ ಆಕಾಶದಷ್ಟು ವಿಶಾಲವಾದ ಪ್ರೀತಿ ಅಥವಾ ನಿಷ್ಕಲ್ಮಶವಾದ ಪ್ರೀತಿ. ಹುಟ್ಟದಂತೆ ಹುಟ್ಟು ಹುಟ್ಟು ಹುಟ್ಟುವುದಿಲ್ಲವೇ? ಹುಟ್ಟು ಹುಟ್ಟು. ಹುಟ್ಟದಂತೆ ಅಂದ್ರೆ ಹುಟ್ಟದಂತೆ, ಹುಟ್ಟುವುದಿಲ್ಲವೇ ಅಂದ್ರೆ ಹುಟ್ಟುತ್ತದೆ. ಶ್ರೇಷ್ಠರಾದಂತಹ ವ್ಯಕ್ತಿಗಳಲ್ಲಿ ಆಕಾಶದಷ್ಟು ವಿಶಾಲವಾದಂತಹ ಪ್ರೀತಿಯು ಹುಟ್ಟುತ್ತದೆ. ಇಲ್ಲಿ ರಾವಣನೂ ಕೂಡ ಶ್ರೇಷ್ಠ ವ್ಯಕ್ತಿಗಳ ಸಾಲಿನಲ್ಲಿ ನಿಲ್ಲುವಂತವನು. ಹಾಗಾಗಿ ಅವನಲ್ಲಿಯೂ ಕೂಡ ಆಕಾಶದಷ್ಟು ವಿಶಾಲವಾದಂತಹ ಪ್ರೀತಿ ಈಗ ಹುಟ್ಟಿತು. ನಾನು ಮೊದಲೇ ಒಂದು ಸಾರಿ ಹೇಳಿದ್ದೆ, ನಿಮಗೆ ನೆನಪಿರ್ಬೋದು, ನೆನಪಿಸ್ಕೊಳ್ಳಿ. ಒಳ್ಳೆಯ ವ್ಯಕ್ತಿಗಳು ಇದ್ದಾರಲ್ಲ, ಆ ಒಳ್ಳೆಯ ವ್ಯಕ್ತಿಗಳು ತಪ್ಪನ್ನ ಮಾಡಬಹುದು, ಆದರೆ ಅವರು ಬೇಗನೆ ತನಗೆ ತಾನೇ ತಪ್ಪುಗಳನ್ನು ತಿದ್ದಿಕೊಂಡು ಮೊದಲಿನ ಸ್ಥಿತಿಗೆ ಬರ್ತಾರೆ. ಆದರೆ ಕೆಟ್ಟವರು ಬಹುಬೇಗನೆ ತನ್ನ ತಪ್ಪುಗಳನ್ನ ತಿದ್ದುಕೊಳ್ಳೋದಿಲ್ಲ. ಇಲ್ಲಿ ಅಂತಹ ಒಳ್ಳೆಯತನದ ಗುಂಪಿನಲ್ಲಿ ನಿಲ್ಲುವವನು ಈ ರಾವಣ. ಹಾಗಾಗಿ ಈ ರಾವಣನನ್ನು ಕುರಿತು ಕವಿ ಈ ಮಾತನ್ನು ಹೇಳಿದ್ದಾನೆ. ಉದಾತ್ತನೋಳ್ ಶ್ರೇಷ್ಠರಾದವರಲ್ಲಿ, ಶ್ರೇಷ್ಠರಾದಂತಹ ವ್ಯಕ್ತಿಗಳಲ್ಲಿ ಮಾತ್ರ. ನೀಲಿರಾಗಂ ಆಕಾಶದಷ್ಟು ವಿಶಾಲವಾದಂತಹ ಪ್ರೀತಿ, ನಿಷ್ಕಲ್ಮಶವಾದ ಪ್ರೀತಿಯು ಹುಟ್ಟದಂತೆ, ಹುಟ್ಟುವುದಿಲ್ಲವೇ ಎಂದು ಕವಿ ಇಲ್ಲಿ ರಾವಣನ ವ್ಯಕ್ತಿತ್ವವನ್ನು ಕುರಿತು ಈ ಮಾತುಗಳನ್ನ ಹೇಳುತ್ತಾನೆ. ಇದು ಕೂಡ ನಿಮ್ಮ 3ನೆಯ ಪ್ರಶ್ನೆಗೆ, 4 ಅಂಕದ 3ನೆಯ ಪ್ರಶ್ನೆಗೆ ಉತ್ತರ ಅಲ್ಲಿದೆ. ರಾವಣನ ಮನಸ್ಸಿನ ಪರಿವರ್ತನೆಯನ್ನ ಕುರಿತು ಬರೆಯಿರಿ. ಜಾನಕಿ ಮೂರ್ಛಿತೆಯಾಗೆ ಆ ಪದ್ಯವೂ ಸೇರುತ್ತೆ, ಕದಡಿದ ಸಲಿಲಂ ತಿಳಿಬಂದದೆ ಆ ಪದ್ಯವೂ ಸೇರುತ್ತೆ, ಮುಂದಿನ ಪದ್ಯವೂ ಕೂಡ ಸೇರುತ್ತೆ. ಈಗ ಮುಂದಿನ ಪದ್ಯವನ್ನು ನೋಡ್ಕೊಳ್ಳಿ. ಮುಂದಿನ ಪದ್ಯ, ಪತ್ತು ಬಿಡದಿದ್ದನೇ ರವಿ, ಪತ್ತು ಬಿಡದಿದ್ದನೇ ರವಿ, ಪತ್ತಿದ ಸಂಧ್ಯಾನುರಾಗಮಂ. ಪತ್ತು ಬಿಡದಿದ್ದನೇ ರವಿ, ಪತ್ತಿದ ಸಂಧ್ಯಾನುರಾಗಮಂ. ಮನದಳಿಪಿಂದ ಎತ್ತಾನು. ಅದನ್ನೂ ಬಿಡಿಸ್ಕೊಳ್ಳೋದಾದ್ರೆ ಮನದ ಅಳಿಪಿಂದ ಎತ್ತಾನು ಒಂದೇ ವರ್ಡ್ ಇದೆ.
ಮನದಳಿಪಿಂದೆತ್ತಾನು, ಮನದ ಅಳಿಪಿಂದ ಎತ್ತಾನು. ನೆಕ್ಸ್ಟ್ ಪೊಲ್ಲೆರಿಪುದನ್, ಪೊಲ್ಲೆರಿಪುದನ್ ನೂ ಇದೆ, ಅರ್ಧಾಕ್ಷರವಾಗಿ ತಗೊಂಡಿದ್ದೀನಿ. ಮುಂದಕ್ಕೆ ಯಾವ ಸ್ವರ ಹೇಳಿತು? ಉತ್ತಮನ್ ಆಚರಿಸಿ, ಉತ್ತಮನ್ ಆಚರಿಸಿ ಪತ್ತು ಬಿಡದಿದ್ದಪನೆ, ಪತ್ತು ಬಿಡದಿದ್ದಪನೆ. ಮತ್ತೊಮ್ಮೆ ಪತ್ತು ಬಿಡದಿದ್ದನೆ ರವಿ ಪತ್ತಿದ ಸಂಧ್ಯಾನುರಾಗಮಂ, ಮನದ ಅಳಿಪಿಂದ ಎತ್ತಾನು ಪೊಲ್ಲೆರಿಪುದನ್ ಉತ್ತಮನ್ ಆಚರಿಸಿ ಪತ್ತು ಬಿಡದಿದ್ದಪನೆ. ಈ ಪದ್ಯ ಭಾಗವನ್ನ ಎರಡು ಭಾಗವಾಗಿ ಮಾಡಿಕೊಳ್ಳೋಣ, ಎರಡು ವಾಕ್ಯಗಳಾಗಿ ಮಾಡಿಕೊಳ್ಳೋಣ. ಇದರಲ್ಲಿ ಮೊದಲನೇ ವಾಕ್ಯ, ಪತ್ತು ಬಿಡದಿದ್ದನೆ ರವಿ ಪತ್ತಿದ ಸಂಧ್ಯಾನುರಾಗಮಂ. ಇದಿಷ್ಟು ಒಂದು ವಾಕ್ಯ ಅಂತ ಅಂದ್ಕೊಳ್ಳಿ. ಇದನ್ನ ಸ್ವಲ್ಪ ಹಿಂದೆ ಮುಂದೆ ಮಾಡ್ಕೋತೀರಿ. ರವಿ ಪತ್ತಿದ ಸಂಧ್ಯಾನುರಾಗಮಂ ಪತ್ತು ಬಿಡದಿದ್ದನೆ. ರವಿ ಪತ್ತಿದ ಸಂಧ್ಯಾನುರಾಗಮಂ ಪತ್ತು ಬಿಡದಿದ್ದನೆ. ಈಗ ಒಂದೊಂದಾಗಿ ಅರ್ಥಗಳನ್ನು ನೋಡ್ತಾ ಬರೋಣ. ರವಿ, ರವಿ ಅಂದ್ರೆ ಸೂರ್ಯ ಅಲ್ವಾ? ಸೂರ್ಯನು. ಪತ್ತಿದ, ಪತ್ತು, ಪತ್ತು ಹತ್ತು, ಪತ್ತು ಹತ್ತು, ಹತ್ಕೊಳ್ಳೋದು. ಹತ್ತು ಅಂದ್ರೆ ಸಂಖ್ಯೆ ಅಲ್ಲ, ಅಂಟು, ಅಂಟಿಕೊಳ್ಳುವುದು. ನಾವು ಮೈಗೆ ಮಣ್ಣು ಹತ್ಕೊಂಡಿದೆ ಅಂತೀವಿ ನೋಡಿ, ಕೆಸರು ಹತ್ಕೊಂಡಿದೆ ಅಂತೀವಿ. ಅಂದ್ರೆ ಅಂಟಿಕೊಳ್ಳುವುದನ್ನ ಹತ್ತಿಕೊಳ್ಳುವುದು ಅಂತಲೂ ಹೇಳ್ತೀವಿ. ಪತ್ತು ಹತ್ತು, ಹತ್ತು ಅಂದ್ರೆ ಅಂಟಿಕೊಳ್ಳುವುದು. ಈಗ ರವಿ ಪತ್ತಿದ ಅಂಟಿಕೊಂಡಂತಹ, ಸೂರ್ಯನು ತನಗೆ ಅಂಟಿಕೊಂಡಂತಹ. ನೆಕ್ಸ್ಟ್ ಸಂಧ್ಯಾನುರಾಗಮಂ, ಸಂಧ್ಯಾನುರಾಗ. ಇದನ್ನ ಬಿಡಿಸಿಕೊಂಡ್ರೆ ಸಂಧ್ಯಾ ಪ್ಲಸ್ ಅನುರಾಗ, ಸಂಧ್ಯಾ ಪ್ಲಸ್ ಅನುರಾಗ. ಈಗ ಸಂಧ್ಯಾ ತತ್ಸಮ ತತ್ವ ಸಂಜೆ. ಗುಡ್. ಸಂಧ್ಯಾ ಅಂದ್ರೆ ಸಂಜೆ, ಇದು ತತ್ಸಮ ತತ್ವ. ಸಂಧ್ಯಾ ಸಂಜೆ. ಸಂಜೆಯ ಅನುರಾಗ, ಅನುರಾಗ ಅಂದ್ರೆ ಪ್ರೀತಿ, ಪ್ರೀತಿ. ಸೂರ್ಯನು ಪತ್ತಿದ ತನಗೆ ಅಂಟಿಕೊಂಡಂತಹ ಸಂಜೆ, ಸಂಜೆಯ ಸಂಧ್ಯಾ ಸಂಜೆ, ಸಂಜೆಯ ಅನುರಾಗ ಪ್ರೀತಿಯನ್ನು ಪತ್ತು ಬಿಡದಿದ್ದನೆ ಕಳಚಿಕೊಳ್ಳುವುದಿಲ್ಲವೇ? ಕಳಚಿಕೊಳ್ಳುತ್ತಾನೆ. ಸೂರ್ಯನು ತನಗೆ ಅಂಟಿಕೊಂಡಂತಹ ಸಂಜೆಯ ಪ್ರೀತಿಯನ್ನು ಕಳಚಿಕೊಳ್ಳುತ್ತಾನೆ. ಪತ್ತು ಬಿಡದಿರ್ತಾನೆ ಅಂದ್ರೆ ಕಳಚಿಕೊಳ್ಳುವುದಿಲ್ಲವೇ ಅಂದ್ರೆ ಕಳಚಿಕೊಳ್ಳುತ್ತಾನೆ. ಈಗ ಇಲ್ಲಿ ಸೂರ್ಯನ ವಿಚಾರವನ್ನ ಕವಿ ಹೇಳ್ತಿದ್ದಾನೆ. ತನಗೆ ಸೂರ್ಯ ತನಗೆ ಅಂಟಿಕೊಂಡಂತಹ ಸಂಜೆಯ ಪ್ರೀತಿಯನ್ನ ಕಳಚಿಕೊಳ್ಳುತ್ತಾನೆ ಅಂತ ಕವಿ ಹೇಳ್ತಿದ್ದಾನೆ. ಯಾರನ್ನ ಕುರಿತು ಹೇಳ್ತಿದ್ದಾನೆ? ರಾವಣನ ಕುರಿತು ಹೇಳ್ತಿದ್ದಾನೆ. ಹಾಗಾದ್ರೆ ಈ ಸಾಲು ರಾವಣನಿಗೆ ಹೇಗೆ ಅನ್ವಯ ಆಗುತ್ತೆ ಅದನ್ನು ನಾವು ನೋಡ್ತಾ ಹೋಗ್ಬೇಕು. ಇಲ್ಲಿ ಸಂಜೆ ಅಂದ್ರೇನು? ಸಂಜೆ ಅಂದ್ರೆ ಕತ್ತಲು ಅಂತ ಅರ್ಥ. ಸಂಜೆ ಎನ್ನುವುದು ಕತ್ತಲು. ಸಂಜೆ ಆಗ್ತಿದ್ದಾಗ ಕತ್ತಲವಾಗ್ತದೆ. ಕತ್ತಲೆಯ ಪ್ರೀತಿಯನ್ನ ಕಳೆದುಕೊಳ್ಳುವ ಹಾಗೆ ಇಲ್ಲಿ ಸೂರ್ಯ ಉದಯಿಸ್ತಾನೆ, ಬೆಳಕಿನಲ್ಲಿರ್ತಾನೆ. ಸಂಜೆಯಾಗುತ್ತಿದ್ದ ಹಾಗೆ ಅವನನ್ನ ಕತ್ತಲು ಆವರಿಸಬೇಕು.
ಬೆಳಕಿಗೆ ಬರ್ತಾನೆ. ಮೊದಲು ಸೂರ್ಯ ಬೆಳಕಲ್ಲಿರ್ತಾನೆ, ಕತ್ತಲು ಆವರಿಸಿಕೊಳ್ಳುತ್ತೆ, ಮತ್ತೆ ಬೆಳಕಿಗೆ ಬರ್ತಾನೆ. ಇಲ್ಲಿ ರಾವಣನು ಕೂಡ ಹಾಗೆ. ರಾವಣ ಮೊದಲು ಬೆಳಕಲ್ಲಿದ್ದ, ಬೆಳಕು ಅಂದ್ರೆ ಜ್ಞಾನ, ಒಳ್ಳೆಯತನದಲ್ಲಿದ್ದ. ಆಮೇಲೆ ಅವನಿಗೆ ಏನಾಯ್ತು, ಕತ್ತಲು ಆವರಿಸಿಕೊಂಡು. ಆ ಕತ್ತಲೆ ಯಾವುದು? ಸೀತೆಯ ಮೋಹ. ಈಗ ಆ ಕತ್ತಲೆಯನ್ನು ಕಳೆದುಕೊಂಡು ಮತ್ತೆ ಮಾಡಿದ, ಕ್ಲಿಯರ್ ಆಯ್ತು ಅನ್ಸುತ್ತೆ. ಬೆಳಕಲ್ಲಿದ್ದ, ಕತ್ತಲ ಆವರಿಸಿಕೊಂಡು, ಮತ್ತೆ ಈಗ ಜ್ಞಾನೋದಯವಾಗಿ ಬೆಳಕಿಗೆ ಬರ್ತಿಲ್ಲ. ಇದನ್ನ ಹೇಗೆ ಹೇಳೋದು? ಈಗ ನೋಡಿ, ಎರಡನ್ನೂ ರಾವಣನಿಗೆ ಹೋಲಿಸಿ ಆ ಮಾತನ್ನ ಹೀಗೆ ಹೇಳ್ತಾ ಹೋಗ್ತೇನೆ. ಸೂರ್ಯನು ತನಗೆ ಅಂಟಿಕೊಂಡಂತಹ, ನಾನು ಹೇಳ್ತೀನಿ ಆಮೇಲೆ ನೀವು ನನ್ನ ಜೊತೆ ಹೇಳೋರಂತೆ. ಸೂರ್ಯನು ತನಗೆ ಅಂಟಿಕೊಂಡಂತಹ ಸಂಜೆಯ ಕತ್ತಲೆಯ ಪ್ರೀತಿಯನ್ನು, ಸಂಜೆಯ ಕತ್ತಲೆಯ ಪ್ರೀತಿಯನ್ನ ಕಳಚಿಕೊಂಡು, ಅಂದ್ರೆ ತೆಗೆದು ಹಾಕಿ ಬೆಳಕಿಗೆ ಬರುವ ಹಾಗೆ ರಾವಣನು ಸಹ ತನಗೆ ಅಂಟಿಕೊಂಡಿದ್ದ ಸೀತೆಯ ಮೋಹ ಎಂಬ ಕತ್ತಲೆಯನ್ನ ಕಳಚಿಕೊಂಡು, ಇಲ್ಲಿ ಕತ್ತಲೆ ಅಂತ ತಗೊಳ್ಳೋದ್ರ ಬದಲಾಗಿ ಅಜ್ಞಾನ ಅಂತ ತಗೋಬಹುದು. ಕತ್ತಲೆ ಅಂದ್ರೆ ಅಜ್ಞಾನ ಅಂತ ಹೇಳ್ತೇವೆ. ಬೆಳಕು ಅಂದ್ರೆ ಜ್ಞಾನ, ಕತ್ತಲು ಅಂದ್ರೆ ಅಜ್ಞಾನ. ಸೀತೆಯ ಮೋಹ ಎಂಬ ಅಜ್ಞಾನವನ್ನು ಕಳಚಿಕೊಂಡು ಬೆಳಕು ಎಂಬ ಜ್ಞಾನದೆಡೆಗೆ ಅಥವಾ ಒಳ್ಳೆಯತನದ ಕಡೆಗೆ ಬರುತ್ತಾನೆ. ಮತ್ತೊಮ್ಮೆ, ಸೂರ್ಯನು ತನಗೆ ಅಂಟಿಕೊಂಡಂತಹ ಸಂಜೆಯ ಕತ್ತಲೆ ಎಂಬ ಪ್ರೀತಿಯನ್ನ ಕಳಚಿಕೊಂಡು ಬೆಳಕಿನೆಡೆಗೆ ಬರುವ ಹಾಗೆ, ರಾವಣನೂ ಸಹ ಸೀತೆಯ ಮೋಹ ಎಂಬ ಕತ್ತಲೆಯ ಅಜ್ಞಾನವನ್ನು ಕಳಚಿಕೊಂಡು ಬೆಳಕು ಎಂಬ ಒಳ್ಳೆಯತನದೆಡೆಗೆ, ಬೆಳಕಿನೆಡೆಗೆ ಬರುತ್ತಾನೆ. ನೋಡಿ, ಇಲ್ಲಿ ಈ ಹೋಲಿಕೆಯಲ್ಲಿ ಚೆನ್ನಾಗಿ ಕವಿ ಮಾಡ್ತಿದ್ದಾನೆ. ಸೂರ್ಯ ಮತ್ತು ಬೆಳಕಲ್ಲಿದ್ದ, ಅವರಿಗೆ ಕತ್ತಲೆ ಆವರಿಸ್ಕೊಳ್ತು, ಮತ್ತೆ ಕತ್ತಲೆಯನ್ನು ತೆಗೆದು ಹಾಕಿ ಬೆಳಕಿಗೆ ಬಂದ. ರಾವಣನು ಕೂಡ ಮೊದಲು ದೇವನಾಗಿದ್ದ, ಬೆಳಕಲ್ಲಿದ್ದ, ಅಂದ್ರೆ ಜ್ಞಾನ ಅಂತ ಬೆಳಕು ಅಂದ್ರೆ ಒಳ್ಳೆಯತನದಲ್ಲಿದ್ದ. ಅವನಿಗೆ ಸೀತೆಯ ಮೋಹ ಎಂಬ ಕತ್ತಲೆ ಆವರಿಸಿಕೊಂಡು, ಈಗ ಸೀತೆಯ ಮೋಹ ಎಂಬ ಕತ್ತಲೆಯನ್ನು ಕಳಿಸಿಕೊಂಡು ಬೆಳಕಿಗೆ, ಒಳ್ಳೆಯತನದೆಡೆಗೆ ಬಂದಿದ್ದಾನೆ. ನೀವು ಹೀಗೆ ಆ ಸಾಲುಗಳನ್ನು ಉತ್ತರಿಸುವಾಗ, ಈ ಪ್ರಶ್ನೆ ಕೇಳಿದ್ರೆ ಆ ಸಾಲುಗಳನ್ನು ಉತ್ತರಿಸುವಾಗ ಈ ಅಂಶಗಳನ್ನು ನೀವು ಬರೀಬೇಕಾಗುತ್ತೆ. ಅದಕ್ಕೆ ನಾನು ಇಲ್ಲಿ ವಿಸ್ತರಿಸಿ ನಿಮಗೆ ಹೇಳ್ತಾ ಇರುವಂತದ್ದು. ಇದು ಮೊದಲನೇ ವಾಕ್ಯ. ಇನ್ನು ಎರಡನೇ ವಾಕ್ಯಕ್ಕೆ ಬರೋಣ. ಮನದ ಅಳಿಪಿಂದ, ಈ ಸಾಲಿಗೆ ನೀವೇ ಉತ್ತರವನ್ನು ಕೊಡಬೇಕು. ನಾನು ಒಂದೊಂದು ಪದದ ಅರ್ಥಗಳನ್ನು ಹೇಳ್ತಾ ಹೋಗ್ತೀನಿ. ನೀವು ಯಾರು ಸರಿಯಾಗಿ ಜೋಡಿಸಿ ಅದಕ್ಕೆ ಉತ್ತರವನ್ನು ಹೇಳ್ತೀರೋ, ಈಗ ಒಂದೊಂದೇ ಪದದ ಅರ್ಥಗಳನ್ನು ಹೇಳ್ತೀನಿ, ಆ ಸಾಲಿನ ಅರ್ಥವನ್ನ ನೀವೇ ಹೇಳಬೇಕು. ತಗೊಳ್ಳಿ ಒಂದೊಂದಾಗಿ. ಮನದ
ಮನಸ್ಸಿನ ಅಳಿಪಿಂದ ಅಳಿ 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 ಅಂತ ಹೇಳಿದ್ರೆ ನಾಶ. ಅಳಿ ಅಂತ ಹೇಳಿದ್ರೆ ನಾಶ. ಈಗಾಗಲೇ ನಾನಾ ಪದಗಳಲ್ಲಿ ಬಂದಿದೆ ಪದ ನಾಶ. ಮನಸ್ಸಿನ ನಾಶದಿಂದ. ಇಲ್ಲಿ ಮನಸ್ಸಿನಲ್ಲಿ ಯಾವುದನ್ನು ರಾವಣ ನಾಶ ಮಾಡಿಕೊಂಡ? ಅದನ್ನು ನೀವು ಕ್ಲಾರಿಫಿಕೇಶನ್ ಕೊಡ್ಬೇಕು. ಮನಸ್ಸಿನ ಅಥವಾ ಮನಸ್ಸಿನಲ್ಲಿದ್ದ ಸೀತೆಯ ಮೋಹ ಎಂಬ ಆಸೆಯ ನಾಶದಿಂದ ನಾಶವನ್ನು ನೆಕ್ಸ್ಟ್ ಎತ್ತಾನು ಎತ್ತಾನು ಯಾವ ರೀತಿಯಲ್ಲಾದರೂ ಪೊಲ್ಲೆರಿಪುದನ್ ಪೊಲ್ಲೆ ಬೇಡವಾದದ್ದನ್ನು ಉತ್ತಮವಾದದ್ದನ್ನು ಆಚರಿಸಿಕೊಂಡು ಅಥವಾ ಉತ್ತಮವಾದದ್ದನ್ನು ಆಚರಣೆಗೆ ತಂದುಕೊಂಡು ಪತ್ತು ಬಿಡದಿದ್ದವನೇ ಕಳಚಿಕೊಳ್ಳುವುದಿಲ್ಲವೇ, ಬಿಟ್ಟು ಬಿಡುವುದಿಲ್ಲವೇ, ತೆಗೆದು ಹಾಕುವುದಿಲ್ಲವೇ? ಅಂದರೆ ಬಿಟ್ಟು ಬಿಡುತ್ತಾನೆ, ಕಳಚಿ ಹಾಕುತ್ತಾನೆ, ತೆಗೆದು ಹಾಕುತ್ತಾನೆ. ಈಗ ಇದನ್ನ ಒಂದು ಶುದ್ಧವಾದ ವಾಕ್ಯವನ್ನಾಗಿ ಮಾಡಿ ಹೇಳಿ ನೋಡೋಣ. ಮನಸ್ಸಿನ ಅಳಿಪಿಂದ, ನಾನು ಉತ್ತರ ಕೊಟ್ಬಿಟ್ಟಿದ್ದೀನಿ. ಮನಸ್ಸಿನಲ್ಲಿದ್ದ ಸೀತೆಯ ಮೋಹ ಎಂಬ ಆಸೆಯ ನಾಶದಿಂದ ಎತ್ತಾನು ಯಾವ ರೀತಿಯಲ್ಲಾದರೂ ಒಲ್ಲೆನಿಪುದನ್ ಬೇಡವಾದದ್ದನ್ನ ಉತ್ತಮವಾದದ್ದನ್ನ ಆಚರಣೆಗೆ ತಂದುಕೊಂಡು ಪತ್ತು ಬಿಡದಿದ್ದವನೇ ಕಳಚಿಕೊಳ್ಳುವುದಿಲ್ಲವೇ, ಕಳಚಿಕೊಳ್ಳುತ್ತಾನೆ. ಈಗ ಇಲ್ಲಿ ಈ ಅರ್ಥಗಳನ್ನ ಸ್ವಲ್ಪ ಹಿಂದು ಮುಂದೆ ಮಾಡ್ಕೊಂಡ್ರೆ ಒಂದು ಸರಿಯಾದ ವಾಕ್ಯವನ್ನಾಗಿ ಪರಿವರ್ತಿಸಬಹುದು, ಮಾಡಬಹುದು. ಯಾರು ಮಾಡ್ತೀರಿ? ಮಾಡಿ ಹೇಳಿ ನೋಡೋಣ. ಎದ್ರು ಯಾರೋ ಒಬ್ರು ಹೇಳಿ. ಮನಸ್ಸಿನ ಸೀತೆಯ ಮೋಹವನ್ನು ನಾಶ ಮಾಡಿ ಉತ್ತಮವಾದದ್ದನ್ನು ಆಚರಣೆಗೆ ತೆಗೆದುಕೊಂಡು ಯಾವ ರೀತಿಯಲ್ಲಾದರೂ ಕೆಟ್ಟದನ್ನು ಕಳಚಿಕೊಳ್ಳುತ್ತಾನೆ. ಯಾವ ರೀತಿಯಲ್ಲಾದರೂ ಕೆಟ್ಟದನ್ನು ಕಳಚಿಕೊಳ್ಳುತ್ತಾನೆ. ಮನಸ್ಸಿನಲ್ಲಿದ್ದ ಸೀತೆಯ ಮೋಹ ಎಂಬ ಆಸೆಯನ್ನು ನಾಶ ಮಾಡಿ ಉತ್ತಮವಾದದ್ದನ್ನು ಆಚರಣೆಗೆ ತಂದುಕೊಂಡು ಒಲ್ಲೆನಿಪುದನ್ ಎತ್ತಾನುಂ ಒಲ್ಲೆನಿಪುದನ್ ಪತ್ತು ಬಿಡದಿದ್ದವನೇ ಯಾವ ರೀತಿಯಲ್ಲಾದರೂ ಬೇಡವಾದದ್ದನ್ನ ಕಳಚಿಕೊಳ್ಳುತ್ತಾನೆ ಎಂದು ಕವಿಯು ರಾವಣನು ಸೀತೆಯ ಮೋಹವನ್ನು ಕಳಚಿಕೊಂಡ ಸಂದರ್ಭವನ್ನು ಹೀಗೆ ವಿವರಿಸುತ್ತಾನೆ, ಹೀಗೆ ತಿಳಿಸುತ್ತಾನೆ. ಅಲ್ಲಿಗೆ ನಿಲ್ಲಿಸ್ಕೊ.